ಈ ಸಿನಿಮಾ ರಂಗಕ್ಕೆ ಮೊದಲ ಹೆಜ್ಜೆ ನಾನು ಏನೋ ಒಂದು ದೊಡ್ಡ ಕನಸಿಟ್ಕೊಂಡು ಬಂದೆ. ಇವಾಗ ಆಗ್ತಿರೋದು ನೋಡಿದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಜನಗಳು ಬರ್ತಾರೆ ಅಂತ ಎಲ್ಲ ಟಾಕ್ ಇದೆ ಹೊರಗಡೆ. ಬಟ್ ಆದ್ರೂ ನಮ್ಮ ಬ್ಯಾಡ್ ಲಕ್ಕಿಗೆ ಈ ಬೇಡದೇ ಇರೋದೆಲ್ಲ ವಿಷಯಗಳು ತುಂಬಾ ದೊಡ್ಡ ವಿಷಯಗಳಾಗಿ ಕಾಣ್ತಾ ಇದೆ. ಆ ಟೈಮಲ್ಲಿ ಆ ಹುಡುಗಿ ಹತ್ರ ಫೋನ್ ಮಾಡಿ ಹೇಳಿದಾಗ ಸೊ ನನಗೆ ತುಂಬಾ ಆಶ್ಚರ್ಯ ಆಯ್ತು. ತುಂಬಾ ಅಂದ್ರೆ ಒಂದು ಎಲ್ಲಾ ತರ ತೊಂದರೆಗಳು ಆಯ್ತು ಫ್ಯಾಮಿಲಿಯಲ್ಲಿ. ಯಾರ ಹತ್ರನು ಈ ತರ ಚೀಪ್ ಕೆಟಗರಿ ಪಬ್ಲಿಸಿಟಿ ತಗೊಳಕ್ ಇಷ್ಟ ಇಲ್ಲ. ಯಾಕೆಂದ್ರೆ ನಾವು ರಾಜ್ಕುಮಾರ್ ಅವರ ಫಾಲೋವರ್ಸ್. ಆಕ್ಚುಲಿ ಯಾರು ನಮ್ಮ ಡೈರೆಕ್ಟ್ರು, ನಾನು, ಮನು ಎಲ್ಲ ಮಾತಾಡಿದಾಗ ಅವನು ಏನು ಇಲ್ಲ ಸರ್, ತುಂಬಾ ಇಗ್ನೋರ್ ಮಾಡ್ಬಿಟ್ಟ. ಅಷ್ಟು ಸಿಂಪಲ್ ಆಗಿ ನಾವು ಏನೋ ಇಲ್ವೇನೋ ಹುಡುಗಿ ಏನೋ ಸುಮ್ಮನೆ ಆಟ ಆಡ್ಸಕ್ ಮಾಡ್ತಾರೇನೋ ಅಂತ ಅನ್ಕೊಂಡು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಒಂದು ಲೇಡಿ ಇದ್ದಾಗ 10 ಜನ ಗಣಿಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾವು ಇಮಿಡಿಯೇಟ್ಲಿ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀವಿ. ಇವತ್ತು ಒಂದು ಕಡೆ ಸಂತೋಷ ಇದ್ರೆ ಒಂದು ಕಡೆ ದುಃಖ ಇದೆ. ಏನಪ್ಪಾ ಅಂದ್ರೆ ದುಃಖನೇ ಜಾಸ್ತಿ ಇದೆ. ಈ ಸಿನಿಮಾ ರಂಗಕ್ಕೆ ಮೊದಲ ಹೆಜ್ಜೆ ನಾನು ಫಸ್ಟ್ ಟೈಮ್ 2 ವರ್ಷ ಆಯ್ತು ಬಂದು. ಏನೋ ಒಂದು ದೊಡ್ಡ ಕನಸಿಟ್ಕೊಂಡು ಬಂದೆ. ಇವಾಗ ಆಗ್ತಿರೋದು ನೋಡಿದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಜನಗಳು ಬರ್ತಾರೆ ಅಂತ ಎಲ್ಲ ಟಾಕ್ ಇದೆ ಹೊರಗಡೆ. ಬಟ್ ಆದ್ರೂ ನಮ್ಮ ಬ್ಯಾಡ್ ಲಕ್ಕಿಗೆ ಈ ಬೇಡದೇ ಇರೋದೆಲ್ಲ ವಿಷಯಗಳು ತುಂಬಾ ದೊಡ್ಡ ವಿಷಯಗಳಾಗಿ ಕಾಣ್ತಾ ಇದೆ. ನಾವು ಯಾರೋ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಈ ತರ ಚೀಪ್ ಕೆಟಗರಿ ಪಬ್ಲಿಸಿಟಿ ತಗೊಳಕ್ ಇಷ್ಟ ಇಲ್ಲ. ಯಾಕೆಂದ್ರೆ ನಾವು ರಾಜ್ಕುಮಾರ್ ಅವರ ಫಾಲೋವರ್ಸ್. ಆಕ್ಚುಲಿ ಅಂದ್ರೆ ಅವರು ಹೇಳ್ಕೊಟ್ಟಿದ್ದು, ಅವರ ನಡವಳಿಕೆ, ಅವ್ರ ಬಿಹೇವಿಯರ್ ಎಲ್ಲ ನೋಡ್ಕೊಂಡು ಕೆಲವೊಂದು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಅವ್ರು ಯಾವತ್ತು ಈ ತರ ಚೀಪ್ ಒಂದು ಪ್ರಮೋಷನ್ಸ್ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಸೊ ನಾನು ಹೇಳಕ್ ಹೊರಟಿದ್ದು, ಆ ಮೇಡಮ್ ಏನೋ ಒಂದು ಕೇಳಿದ್ರು ಕ್ವಶನ್. ಮೇಡಮ್ ಏನದು? ನನಗೆ ಗೊತ್ತಾಗಿಲ್ಲ ಅಂತಲ್ಲ, ಗೊತ್ತಾಗಿದ್ದು 20 ಡೇಸ್ ಬ್ಯಾಕು ಒಂದು 10ವರೆಗೆ, ರಾತ್ರಿ 10ವರೆಗೆ ಒಂದು ಲೇಡಿ ಫೋನ್ ಮಾಡ್ತಾರೆ. ಯಾರು ಕಾಮಿಡಿ ಕಿಲಾಡಿಗಳಲ್ಲಿ ಅವರು ನಯನ ಅಂತ ಅವ್ರು ಇದಾರಲ್ಲ, ಅವರು ಫೋನ್ ಮಾಡ್ತಾರೆ. ಅವರು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರು ಫೋನ್ ಮಾಡಿದಾಗ ನನಗೆ ಈ ಥರ ಒಂದು ಮಿಂಚು ಅಂತ ಒಬ್ಬ ಹುಡುಗಿ ಇದೆ, ಆ ಹುಡುಗಿದು ಮತ್ತೆ ಮನುದು ಏನೋ ಅನೈತಿಕ ಸಂಬಂಧ ಇದೆ. ಸೊ ಅವರು ತುಂಬ ವರ್ಷಗಳಿಂದ ಇದೆ. ಸೊ ನಿಮ್ಮ ಸಿನಿಮಾಕ್ಕೆ ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅಂದರೆ ಆ ಮನು ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮತ್ತು ಇನ್ನೊಂದು ಸಿನಿಮಾನ ಅಂದರೆ ಪ್ರೆಸ್ ಅವ್ರಿಗೆ ಹೇಳ್ತೀನಿ ಅಂತ ಒಂದು ಹೇಳಿದ್ದನ್ನು ಈ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದರು. ಸೊ ನಾನು ಒಂದೇ ಸಲ ನನಗೆ, ಯಾಕೆಂದರೆ 20 ಡೇಸ್ ನಾವು ಸಿನಿಮಾ ಆಲ್ರೆಡಿ 23ಗೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಆಗಿದೆ. ಆ ಟೈಮಲ್ಲಿ ಆ ಹುಡುಗಿ ಹತ್ರ ಫೋನ್ ಮಾಡಿ ಹೇಳಿದಾಗ ಸೊ ನನಗೆ ತುಂಬ ಆಶ್ಚರ್ಯ ಆಯಿತು. ತುಂಬ ಅಂದರೆ ಒಂದು ಎಲ್ಲ ಥರ ತೊಂದರೆಗಳು ಆಯಿತು ಫ್ಯಾಮಿಲಿಯಲ್ಲಿ ಎಲ್ಲ. ಯಾಕೆಂದರೆ ನನ್ನ ಹತ್ರ ವೈಫು ಮಕ್ಕಳೆಲ್ಲ ಅಲ್ಲೇ ಮುಂದೆನೇ ಇದ್ದರು ಆ ಟೈಮಲ್ಲಿ. ಸೊ ನಾವು ಅವಾಗ ಫೋನ್ ಕಟ್ ಮಾಡಿ ಅವ್ರು ಏನು ಹೇಳಿದ್ದು, ಆ ಹುಡುಗಿ ಜೊತೆ ಅಂದರೆ ಮಿಂಚು ಜೊತೆ ನಾನು ಮಾತಾಡಬೇಕು ಅಂತ ಅವಳು ಫೋನ್ ಮಾಡಿದ್ದು. ನಾನು ಆ ಟೈಮಲ್ಲಿ ಒಂದೇ ಸಲ ನಾನು ಡಿಸಿಷನ್ ತೊಗೊಳಕ್ಕೆ ಆಗಲಿಲ್ಲ. ಯಾಕೆಂದರೆ ನನಗೆ ಇದೆಲ್ಲ ಹೊಸತು. ಆ್ಯಕ್ಚುಲಿ ಇಮಿಡಿಯೇಟ್ಲಿ ನಾನು ಒಂದು 10 ನಿಮಿಷ ಬಿಟ್ಟು ಫೋನ್ ಮಾಡಿ ಅಂತ ಅಂದಾಗ ನಮ್ಮ ರಾಮ್ ಸರ್ಗೆ ಫೋನ್ ಮಾಡಿದೆ. ರಾಮ್ ಸರ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ. ನಾನು ಮನುಗೂ ಫೋನ್ ಮಾಡಿದೆ, ಮನುಗೂ ಬೈದಿದ್ದೀನಿ ನಾನು ಅವತ್ತು. ಈ ಥರ ಮುಂಚೆನೇ ಹೇಳಿದಿದ್ರೆ ಅಟ್ಲೀಸ್ಟ್ ನಾವು ಏನೋ ಒಂದು ಕೂತು ಮಾತಾಡ್ಬೋದಿತ್ತು, ಏನೋ ಒಂದು ಸೊಲ್ಯೂಷನ್. ಈಗ ನಮಗೆ ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ, ಕಳ್ಕೊಂಡಿರೋದನ್ನ ಮತ್ತೆ ನಾನು ತಂದು ಕೊಡೋಕ್ಕಂತೂ ಆಗಲ್ಲ. ಆ್ಯಸ್ ಎ ಒಬ್ಬ ನಿರ್ಮಾಪಕನಾಗಿ ಕೂತು ಮಾತಾಡ್ಬೋದಾ ಅಂತ ಯಾರು ನಮ್ಮ ಡೈರೆಕ್ಟ್ರು, ನಾನು, ಮನು ಎಲ್ಲ ಮಾತಾಡಿದಾಗ ಅವನು ಏನೂ ಇಲ್ಲ ಸರ್, ತುಂಬ ಇಗ್ನೋರ್ ಮಾಡ್ಬಿಟ್ಟ. ಅಷ್ಟು ಸಿಂಪಲ್ ಆಗಿ ನಾವು ಏನೋ ಇಲ್ವೇನೋ ಹುಡುಗಿ ಏನೋ ಸುಮ್ಮನೆ ಆಟ ಆಡ್ಸಕ್ ಮಾಡ್ತಾರೇನೋ ಅಂತ ಅನ್ಕೊಂಡ್ವಿ. ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೂ ನೆಕ್ಸ್ಟ್ ಡೇ ನಮಗೊಂದು ಶೂಟಿಂಗ್ ಇತ್ತು. ನಾನು ಮನುಗೆ ಹೇಳಿದೆ, ನಾನು ಈ ಶೂಟಿಂಗ್ ಮಾಡಲ್ಲ, ಶೂಟಿಂಗ್ ಸ್ಟಾಪ್ ಮಾಡಕ್ಕೆ ಹೇಳಿದ್ದೀನಿ ಡೈರೆಕ್ಟ್ರಿಗೆ. ಸೊ ಇದೆಲ್ಲ ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡ್ಕೊಂಡು ನನ್ನ ಹತ್ರ ಬಾ, ಏನೂ ತೊಂದರೆ ಇಲ್ಲ. ಆ ಹುಡುಗಿ ಕೈಲಿ ನನಗೊಂದು ಫೋನ್ ಮಾಡಿಸಿ ಹೇಳಿಸ್ಬೇಕು, ಇಲ್ಲ ಒಂದು ಇನ್ಫಾರ್ಮೇಷನ್ ಕೊಡಿಸ್ಬೇಕು ನನಗೆ. ನಾನೇನು ತೊಂದರೆ ಕೊಡಲ್ಲ ಸಿನಿಮಾಕ್ಕೆ. ಯಾಕೆಂದ್ರೆ ಸಿನಿಮಾಗೆ ತೊಂದರೆ ಕೊಡ್ತೀವಿ ಅಂತಲೇ ಹೇಳ್ದಂಗೆ ಆಯ್ತಲ್ಲ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಒಬ್ಬ ಹೀರೋ ಲೀಡ್ ರೋಲ್ಗೆ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತಲ್ವಾ. ಸೊ ನಾನು ಆ ಥರ ಹೇಳಿದೆ.
ನಾನು ಅಂದ್ರೆ ಡೈರೆಕ್ಟ್ ಮೀಟ್ ಮಾಡಿಸು ಅಂತ ನಾನು ಹೇಳಿಲ್ಲ. ಅಟ್ಲೀಸ್ಟ್ ಅವಳ ಕಡೆಯಿಂದ ಒಂದು ಆಡಿಯೋ ವಿಡಿಯೋ ಏನೋ ಒಂದು ಕೊಡಿಸೋದಾದ್ರೆ ನನಗೆ ನಂಬಿಕೆ ಇರುತ್ತೆ, ಮುಂದೆ ಹೋಗ್ಬೋದಪ್ಪ, ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ. ಒಂದೇ ದಿವಸದ ಶೂಟಿಂಗ್ ಉಳಿದಿದ್ದು, ಬೇರೆ ದಿವಸ ಎಲ್ಲ ಮುಗಿದಿತ್ತು. ಸೊ ಕರೆಕ್ಷನ್ ವರ್ಕ್ ನಡೀತಿತ್ತು, ಅದನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೆದರಿಕೊಂಡು ಡೈರೆಕ್ಟ್ರು ಜೊತೆ ಮಾತಾಡಿಕೊಂಡು ಇಲ್ಲ ಸ್ಟಾಪ್ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ಮಾತಾಡಿಸ್ತೀನಿ ಅಂತ ಹೇಳಿ ನೆಕ್ಸ್ಟ್ ಮಾರ್ನಿಂಗ್ ನಾವು ಒಂದು ಎಡಿಟಿಂಗ್ ಆಫೀಸಲ್ಲಿ ಅಂದರೆ ಶೂಟಿಂಗ್ ಸ್ಟಾಪ್ ಮಾಡಿದ್ವಿ. ಎಡಿಟಿಂಗ್ ಆಫೀಸಲ್ಲಿ ನಾನು, ಇವರು, ನನ್ನ ಫ್ರೆಂಡ್ಸು, ಸಿನಬೈ ಮತ್ತು ಇನ್ನೊಂದು 4 ಜನ ನಾವು ಹೋಗಿ ಏನೋ ಒಂದು ಕೆಲಸಕ್ಕೆ ಅಂತ ಹೋಗಿದ್ವಿ. ಆವಾಗ ಮನು ಕರ್ಕೊಂಡು ಬರ್ತಾನೆ ಅಲ್ಲಿಗೆ, ಎಲ್ಲಿ ಕೆಂಗೇರಿ ಹತ್ರ ಲೊಕೇಶನ್ ಎಲ್ಲೋ ಬರುತ್ತೆ, ಏನೋ ಹೇಳಿದಾರಲ್ಲ ಕೆಂಗೇರಿ, ಅದೆಲ್ಲ ಸತ್ಯನೇ. ಕೆಂಗೇರಿ ಹತ್ರ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನನಗೆ ಮನು ಕರ್ಕೊಂಡು ಬರ್ತಾರೆ. ನಮಗೆ ಇನ್ಫಾರ್ಮೇಷನೇ ಇರಲಿಲ್ಲ. ನಾವು ಯಾವತ್ತೂ ಅವಳನ್ನ ಮಾತಾಡಬೇಕು, ಅದು ಏನು ಡೈರೆಕ್ಟಾಗಿ ಒಂದು ಹುಡುಗಿ ಕರ್ಕೊಂಡು ಬಂದು ಮಾತಾಡಿಸ್ಬೇಕು ಅನ್ನೋದು ಇರಲಿಲ್ಲ. ಕರ್ಕೊಂಡು ಬಂದು ಡೈರೆಕ್ಟಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ. ಅದು ಎಲ್ಲರಿಗೂ ಅವನಿಗೆ ಗೊತ್ತಿರೋ ವಿಷಯ, ನಾವು ಅಲ್ಲಿರ್ತೀವಿ ಅನ್ನೋದು ಗೊತ್ತಿತ್ತು. ಆ ಹುಡುಗಿ ಜೊತೆ ಇನ್ನೊಬ್ಬ ಅವ್ರ್ಯಾರೋ ಅವ್ನು ಮನು ಹೇಳೋದು ಆ ಹುಡುಗಿ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ದ, ನಮಗೂ ಗೊತ್ತಿಲ್ಲ ಅದು. ಬಾಯ್ ಫ್ರೆಂಡ್ ಯಾರೋ ಅಲೋಕ್ ಅಂತ ಹೇಳ್ತಾ ಇದ್ದ. ಅವರು ಮತ್ತೆ ಮಿಂಚು ಇಬ್ರು ಬಂದ್ರು ವಿತ್ ಮನು ಜೊತೆ. ಅವ್ರ ಗಾಡಿಯಲ್ಲಿ ಬರ್ತಾರೆ 12 ಗಂಟೆ ಹೊತ್ತಿಗೆ. ಸೊ ಅವಳು ಸ್ವಲ್ಪ ಸುಸ್ತಾಗಿರುತ್ತೆ ಆ ಹುಡುಗಿ. ನಾವೇ ಹೇಳ್ತೀವಿ ಏನಕ್ಕೆ ಬಂದ್ರಿ ಅಂತ ಎಲ್ಲ ಕೇಳಾದ್ಮೇಲೆ, ಸೊ ಊಟ ಏನಾದ್ರು ಬೇಕಾ ಅಂತ ತರಿಸ್ಕೊಂಡು ನಾವೇ ಊಟ ಮಾಡಿಸಿದ್ವಿ. ಯಾಕೆಂದ್ರೆ ಒಂದು ಹೆಣ್ಣು ಒಂದು ತಾಯಿ ಸಮಾನ ಗೌರವ. ಯಾಕೆಂದ್ರೆ ನಾವೆಲ್ಲ 4 ಜನ ಗಂಡಸರೇ ಇರೋದ್ರಿಂದ, ಸೊ ಏನೋ ಇಲ್ಲಿ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಇನ್ಫಾರ್ಮೇಶನ್ ಇಲ್ಲದೆ ಇರೋದಕ್ಕೆ ನಾವು ನನ್ನ ಫ್ರೆಂಡ್ಸ್, ನನ್ನ ಡೈರೆಕ್ಟರ್ ಫ್ರೆಂಡ್ ಅವರು ಆಕ್ಚುಲಿ ಶಾರದಾ ಮೇಡಮ್ ಅಂತ, ಅವ್ರು ವಕೀಲರು, ಅವ್ರನ್ನ ಕರೆಸ್ಕೊಳ್ತೀವಿ. ಯಾಕೆಂದ್ರೆ ಒಂದು ಲೇಡಿ ಇದ್ದಾಗ 10 ಜನ ಗಂಡಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾವು ಇಮಿಡಿಯೇಟ್ಲಿ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀವಿ. ಅವ್ರು ಹೇಳಿದ್ದಾರೆ ಒಂದು ಮಾತು, ನಾವು ಏನ್ ಸರ್ ಅದು ಒಂದು ಮಾತೇನೋ ಹೇಳಿದ್ದಾರೆ, ಮೈಂಡ್ ವಾಶ್ ಅಂದ್ರೆ ಏನು, ಒಂದು ಬುದ್ಧಿ ಹೇಳಿದ್ರೆ ಮೈಂಡ್ ವಾಶ್ ಅಂತ ಅವ್ರಿಗೆ ಅನ್ಸುತ್ತೆ. ಅವ್ರ ಭಾಷೆಯಲ್ಲಿ ಒಂದು ಮೈಂಡ್ ವಾಶ್, ನಮ್ಮ ಭಾಷೆಯಲ್ಲಿ ನಾನು ನಿರ್ಮಾಪಕ ಆಗಿ ಇಷ್ಟೆಲ್ಲ ಖರ್ಚು ಮಾಡಿ ರಾತ್ರಿ ಆಗಲೂ ಕೆಲಸ ಮಾಡಿ ಎಲ್ಲ ಟೈಮು ಬಿಟ್ಟು ಸಿನಿಮಾಕ್ಕೆ ಅವರು ಒಬ್ಬ ಆರ್ಟಿಸ್ಟ್ ಆಗಿ, ಇವನು ಒಬ್ಬ ಆರ್ಟಿಸ್ಟ್ ಆಗಿ, ಇವರೆಲ್ಲರಿಗೋಸ್ಕರ ಕೆಲಸ ಮಾಡಿ ಇವತ್ತು ನಾನು ಅವರ ಒಂದು ಹೊಲಸು ಜೀವನ ಏನದು ಒಂದು ಕೆಟ್ಟೋಗಿರೋ ಜೀವನ ಸರಿ ಮಾಡ್ಸೋಕ್ಕೆ ನಾನು ಆಗಿರೋ ಪರಿಸ್ಥಿತಿ ಬಂತು. ಬಟ್ ಅದನ್ನ ಹೇಳ್ಕೊಳಕ್ಕೆ ಏನು ನನಗೆ ನಾಚಿಕೆ ಇಲ್ಲ, ಯಾಕೆಂದ್ರೆ ನಾನು ಸರಿ ಇದ್ದೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಬಟ್ ಆದ್ರೂ ಸಮಾಧಾನವಾಗಿ ನಾವು ಕೂರಿಸಿ ಏನಪ್ಪ ಬಂದಿದ್ದೀರಾ, ಏನು ವಿಷಯ ಅಂತ ಕೇಳಿ ಎಲ್ಲ ಸರಿ ಅಂದರೆ ಸಾಲ್ವ್ ಮಾಡ್ಕೊಳ್ಳಿ ಏನೇ ಇದ್ರು ಅಂತ ಹೇಳಿ ಒಂದು 2-3 ಅವರ್ ಮಾತುಕತೆ ಆಯಿತು. ಆ ಹುಡುಗಿ ಸ್ಟಾರ್ಟಿಂಗ್ ಇಲ್ಲ ನಾನು ಶಿಕ್ಷೆ ಕೊಡಲೇಬೇಕು ಅಂತ ಅಂದರು. ಸರಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದ್ವಿ. ಈಗ ನಿಮಗೆ ಗೊತ್ತಿದೆ ಕಾನೂನು ಅನ್ನೋದು ಏನು 10 ವರ್ಷ 20 ವರ್ಷ ಏನು ಸೇರಿಸ್ಕೊಳ್ಳಲ್ಲ ಜೈಲಲ್ಲಿ. ಯಾವಾಗ್ಲಾದ್ರೂ ಹೊರಗಡೆ ಬರ್ಬೋದು. ನಿನಗೇನು ಸಿಗುತ್ತೆ, ನೀನು ಮದುವೆ ಆಗ್ತೀಯಾ, ಇಲ್ಲ ಮದುವೆ ಆಗಲ್ಲ, ದುಡ್ಡು ಬೇಕಾ, ಅದನ್ನು ಕೇಳಿದ್ವಿ. ಯಾಕೆಂದ್ರೆ ಈಗ ನನಗೆ ಒಬ್ಬ ಹುಡುಗಿ ಇನ್ನೊಂದು ಕಡೆಯಿಂದ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್, ಯಾಕೆಂದ್ರೆ ಕಾಂಟ್ಯಾಕ್ಟ್ ಇಲ್ಲ ನನಗೆ, ಅವಳು ಮಾಡಿದ್ದಾರೆ ಅಂದ್ರೆ ಬೇರೆ ಆಲೋಚನೆಗಳು ನನಗೂ ಬಂತು. ಈ ಹುಡುಗಿ ಏನಾದ್ರು ದುಡ್ಡಿಗೆ ಫೋನ್ ಮಾಡ್ತಿದ್ದಾಳ, ಇಲ್ಲ ಇನ್ನೊಂದು ಬೇರೆ ರೀಸನ್ ಏನಾದ್ರು ಇದೆಯಾ, ಏನಾದ್ರು ಹರಾಸ್ಮೆಂಟ್. ಯಾಕಂದ್ರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರು, ನನಗೂ ಇರುತ್ತಲ್ವಾ ಬೇರೆಯವ್ರ ಕಡೆಯಿಂದ ಏನಾದ್ರು ಬರೋ ಚಾನ್ಸಸ್ ಇರುತ್ತೇನೋ ಭಯದಲ್ಲಿ ನಾವು ಅದನ್ನ ಕೇಳಿದ್ವಿ. ಕೇಳಿಲ್ಲ ಅಂತಲ್ಲ, ಯಾಕೆಂದ್ರೆ ಅದು ಕೇಳಬೇಕಾಗಿತ್ತು. 2 ಪಾಯಿಂಟ್, ಒಂದು ಮದುವೆ ಆಗ್ತೀಯಾ, ಮದುವೆ ಆಗಲ್ಲ ಅಂದ್ಲು. ಇನ್ನೊಂದು ನೀನು ದುಡ್ಡೇನಾದ್ರೂ ಬೇಕಾಗಿದ್ಯಾ, ಇಲ್ಲ ಅಂದ್ಲು. ಮದುವೆನೂ ಆಗಲ್ಲ, ಅವಳಿಗೆ ಲೈಫು ಬೇಡ, ಇನ್ನೊಂದು ದುಡ್ಡು ಬೇಡ ಅಂತ ಅಂದಾಗ, ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ವಿ. ಅದನ್ನ ತಗೊಂಡೋಗಿ ಯಾರು ಮನು ಮತ್ತೆ ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ, ಒಂದು ಫ್ರೆಂಡ್ಲಿಯಾಗಿ ಹೇಳಿದ್ದಾರೆ. ಲಾಯರ್ ಅನ್ನೋ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ. ಸೊ ಅದನ್ನ ಅವರು ಬೇರೆ ತರ ತಿಳ್ಕೊಂಡಿದ್ದಾರೆ. ಸೊ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಮಾಡ್ಕೊಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಒಬ್ಬ ಲೇಡಿ ಇದ್ದಾರೆ, ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾನೆ. ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ, ನಮ್ಗೆ ಆ ಬುದ್ಧಿ ಇಲ್ಲ, ನಮ್ಗೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಕೊಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ 10 ನಿಮಿಷ ಆದ್ಮೇಲೆ ಅವರು ಮತ್ತೆ ಮನು ಇಬ್ರು ಬಿಟ್ವಿ, ಸಪ್ರೇಟ್ ಆಗಿ ಮಾತಾಡ್ಕೊಂಡು ಫೈನಲ್ ಬನ್ನಿ ಯಾವುದಕ್ಕೂ ನಾವು ರೆಡಿ ಇದೀವಿ ಅಂತ ಹೇಳಿದಾಗ ಅವ್ರು ಹೊರಗಡೆ ಬಂದ್ಬಿಟ್ಟು ಆ ಹುಡುಗಿ ನಮಗೆ ಒಂದು ಆ ವಿಡಿಯೋ ತೋರಿಸಿ, ಸರಿ ಎಲ್ಲ ರೆಡಿ ಇದೆ, ನಾನು ಯಾವುದಕ್ಕೂ ತೊಂದರೆ ಕೊಡಲ್ಲ. ಆ ವಿಡಿಯೋ ಏನು ಬಿಟ್ಟಿದ್ದಾರೆ ಅದು ಹೇಗೆ ಲೀಕ್ ಆಯ್ತೋ ಗೊತ್ತಿಲ್ಲ, ಬಟ್ ಆ ವಿಡಿಯೋ ಅದೇ ಆ ವಿಡಿಯೋ ಅವತ್ತು ಮಾತಾಡಿದ್ದು. ಸೊ ಅಷ್ಟಾದ್ಮೇಲೆ 2 ದಿವಸ ಆದ್ಮೇಲೆ ಮತ್ತೆ ಮನುಗೆ ಹರಾಸ್ಮೆಂಟ್ ಸ್ಟಾರ್ಟ್ ಆಯ್ತಂತೆ. ಸೊ ಅದು ಹಂಗೆ ತಗೊಂಡೋಗಿ ನನಗೆ ಮನು ಹೇಳ್ತಿದ್ದಿಷ್ಟೇ, ಸರ್ ನಮ್ದು ಏನೂ ಇಲ್ಲ ಮನು, ನಾವು ಎಷ್ಟು ಸಲ ಕೇಳಿದೀವಿ ಡೈರೆಕ್ಟರ್ ಸರ್ ಕೇಳಿ, ಏನಾದ್ರು ಇದ್ರೆ ಹೇಳು, ಇಲ್ಲೇ ಸಾಲ್ವ್ ಮಾಡೋಣ, ಇಲ್ಲ ಏನೋ ಒಂದು ಬೇಕಾದ್ರೆ ಏನೋ ಒಂದು ದೊಡ್ಡವ್ರನ್ನಾರು ಕರೆಸ್ಬಿಟ್ಟು, ಇಲ್ಲ ಇಂಡಸ್ಟ್ರಿ ಶಿವಣ್ಣ ಯಾರನ್ನಾದ್ರೂ ಒಬ್ರು ಮುಂದೆ ಕೂರಿಸಿ ಮಾತಾಡ್ಸೋಣ. ಆ ಹುಡುಗಿ ಒಂದೇ ಇದ್ದಿದ್ದು, ಒಂದು ದಿವಸ ಒಂಥರ ಇದ್ರೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂದು ಥರ ಇತ್ತು. ಸೊ ಫೈನಲಿ ಏನೇನಾಯ್ತು ಅಂತ ಗೊತ್ತಿದೆ. ಸೊ ಅಲ್ಲಿ ನಾವು ಮಾತಾಡ್ಸಿದ್ದು ಮನು ಕರ್ಕೊಂಡು ಬಂದಿದ್ದಕ್ಕೆ ಒಂದು ಬುದ್ಧಿ ಹೇಳಿದ್ವಿ ಹೊರತು ಬೇರೆ ಏನೂ ಇಲ್ಲ. ಸೊ ಅದು ಕ್ಲಿಯರ್. ಅವಳ ಹತ್ರ ವಿಡಿಯೋ ಇದ್ರೆ ಬೇಕಾದ್ರೆ ಇದ್ರೆ ದಯವಿಟ್ಟು ತೋರಿಸ್ಲಿ ನಿಮ್ಮೆಲ್ಲರಿಗೂ. ಸೊ ವಿಡಿಯೋ ಇಟ್ಕೊಂಡು ನಾವು ಯಾರ ಹತ್ರನೂ ಆಟ ಆಡಲ್ಲ ಯಾರ ಲೈಫಲ್ಲೂ. ಸೊ ತುಂಬ ಬೇಜಾರು ಏನಪ್ಪ ಅಂದರೆ, ಸಿನಿಮಾ ಹಿಂದಿನ ದಿವಸ
ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು. ಒಂದು ಅವನ ಲೈಫ್ ಅಲ್ಲದೆ ನಾವು ಎಷ್ಟು ಜನ ಒಂದು 500-600 ಜನ ಕೆಲಸ ಮಾಡಿದ್ದೀವಿ. ಹಾಗೆ ನಮ್ಮ ಹೊಟ್ಟೆಪಾಡು ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗ್ಲಿಲ್ವಲ್ಲ. ಸೊ ನಾವೇನು ತಪ್ಪು ಮಾಡಿದ್ವಿ? ಅವನೊಬ್ಬ ಒಳ್ಳೆ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಹೊರತು ಬೇರೆ ಏನು ನೋಡಿಲ್ಲ. ಅವನಿಗೆ ನನಗೆ ಅಣ್ಣನ ತಮ್ಮನ ಒಳ್ಳೆ ಬ್ರದರ್ ಆಗಿ ನೋಡಿದೆ. ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ಥರ ಇದೀವಿ ಆ ಥರ ಇದೀವಿ ಅಂತ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಲಾಸ್ಟಿಗೆ 2 days ಇರೋವಾಗೂ ಕೇಳಿದ್ವಿ, ಮನು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು, ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ. ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳನ್ನ. ಸೊ ಇವತ್ತು ನಾವು ಈ ಥರ ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೇ ಅದು. ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ. ದರ್ಶನ್ ಸರು, ನಮ್ಮ ಧ್ರುವ ಬ್ರದರು, ಇವರೆಲ್ಲ ನಮಗೆ ಒಂದು ನಿಜವೂ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಇವರೊಂದು ಪಿಲ್ಲರ್ ಕನ್ನಡ ಇಂಡಸ್ಟ್ರಿಗೆ. ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದರೆ ನಾವು ಇವ್ರನ್ನ ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯಿತು. ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ, ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ. ಇವತ್ತು ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ, ಸೊ ಇವ್ರು ಹೇಳೋಂಗೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಸ್ಟ್ರೈಕ್ ಆಗಲಿ, ಏನೇ ಅವ್ರ ಅಪೋಸಿಟ್ ಆಗಲಿ, ನಿಲ್ಲೋದೇ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ. ಏಕೆಂದರೆ ನಮಗೆ ಆ ಥರ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನೊಬ್ರನ್ನ ಏನೋ ಒಂದು ಕೆಟ್ಟದ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.